ಹೈನುಗಾರಿಕೆಯಲ್ಲಿ ಹೊಸ ತಾಂತ್ರಿಕತೆ ಅಳವಡಿಸಿಕೊಂಡಾಗ ಹಾಲು ಉತ್ಪಾದನೆ ಮತ್ತಷ್ಟು ಲಾಭದಾಯಕವಾಗಲಿದೆ. ಹಸುಗಳು ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ವಹಿಸಿ ಸಾಗಾಣಿಕೆ ಮಾಡಬೇಕು. ಹೈನುಗಾರಿಕೆ ಸಣ್ಣ ರೈತರಿಗೆ ವರದಾನವಾಗುತ್ತಿದ್ದು, ಹೆಚ್ಚು ಹಸುಗಳನ್ನ ಸಾಗಾಣಿಕೆ ಮಾಡುವ ಮೂಲಕ ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕು ಎಂದು ತುಮೂಲ್ ನಿರ್ದೇಶಕ ಎಸ್ಆರ್ ಗೌಡ ಹೇಳಿದ್ರು. ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ಮೇವಿನ ಅಭಿವೃದ್ಧಿ ಮತ್ತು ಸಂರಕ್ಷಣೆ ಕುರಿತು ತುಮಕೂರು ಹಾಲು ಒಕ್ಕೂಟ ಹಮ್ಮಿಕೊಂಡಿದ್ದ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದ ಅವರು, ಆರ್ಥಿಕವಾಗಿ ಪ್ರಗತಿ ಸಾಧಿಸಬೇಕೆಂಬ ಕ್ರಿಯಾಶೀಲತೆ ಇದ್ದಾಗ ಹೈನುಗಾರಿಕೆ ಲಾಭದಾಯಕ ಉದ್ಯಮವಾಗಲಿದೆ. ನಮ್ಮ ಮನಸ್ಥಿತಿ ಗಟ್ಟಿಗೊಳಿಸಿಕೊಂಡು ಹೈನುಗಾರಿಕೆಯಲ್ಲಿ ಯಶಸ್ವಿ ಸಾಧಿಸುತ್ತೇನೆ ಎಂಬ ದೃಢ ನಿರ್ಧಾರ ಯಶಸ್ವಿಯತ್ತ ಮುನ್ನಡೆಸಲಿದೆ. ಲವಣ ಮಿಶ್ರಿತ ಉತ್ತಮ ಆಹಾರ ಹಸುಗಳಿಗೆ ನೀಡಿದರೆ ಹಾಲಿನ ಉತ್ಪಾದನೆ ಹೆಚ್ಚಳವಾಗಲಿದೆ. ಹೀಗಾಗಿ ಶಿರಾ ತಾಲೂಕಿನಲ್ಲಿ ನಿತ್ಯ 76,000 ಲೀಟರ್ ಹಾಲು ಉತ್ಪಾದನೆ ಆಗುತ್ತಿದ್ದು, ಪ್ರತಿನಿತ್ಯ 1 ಲಕ್ಷ ಲೀಟರ್ ಉತ್ಪಾದನೆ ಮಾಡಬೇಕೆಂಬ ನಮ್ಮ ಸಂಕಲ್ಪಕ್ಕೆ ಹಾಲು ಉತ್ಪಾದಕರು ಕೈಜೋಡಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಖನಿಜ ಮಿಶ್ರಣ, ಜಂತುಹುಳು ನಿವಾರಣಾ ಔಷಧಿ, ಕೆಚ್ಚಲು ಬಾವು ಔಷಧಿ ಸಮೃದ್ಧಿ ಒಳಗೊಂಡ ಕಿಟ್ 300 ಜನ ಹಾಲು ಉತ್ಪಾದಕರಿಗೆ ವಿತರಿಸಲಾಯಿತು. ಮೇವು ಅಭಿವೃದ್ಧಿ ಮತ್ತು ಸಂರಕ್ಷಣೆ ಬಗ್ಗೆ ಸಂಪನ್ಮೂಲ ವ್ಯಕ್ತಿ ಡಾಕ್ಟರ್ ಸೋಮಶೇಖರ್ ಉಪನ್ಯಾಸ ನೀಡಿದರು. ಈ ವೇಳೆ ತುಮಕೂರು ಹಾಲು ಒಕ್ಕೂಟದ ವ್ಯವಸ್ಥಾಪಕ ಶ್ರೀನಿವಾಸ್, ಉಪ ವ್ಯವಸ್ಥಾಪಕ ಬಿ ಗಿರೀಶ್, ವಿಸ್ತರಣಾಧಿಕಾರಿ ಚೈತ್ರ, ಮುಖಂಡರಾದ ಶಿವಾನಂದ್ ಸೇರಿದಂತೆ ಹಲವಾರು ಗ್ರಾಮಗಳ 100 ಹಾಲು ಉತ್ಪಾದಕರು ಕಾರ್ಯಾಗಾರದಲ್ಲಿ ಉಪಸ್ಥಿತರಿದ್ದರು. ಒಂದಿನ ಶ್ರಮ ಅಷ್ಟೇ. ನೀವು ಅದನ್ನ ಒಂದಿನ ಚಾಪ್ ಕಟ್ರಿ ಕೊಟ್ರೆ ಎಲ್ಲ ಪೀಸ್ ಆಗ್ತೈತೆ. ಅದನ್ನ ಇನ್ನೊಂದಿನ ಎಲ್ಲ ಅದಕ್ಕೇನೇನು ದ್ರಾವಣ ಬೇಕಾ ಹಾಕ್ಬಿಟ್ಟು ಅದನ್ನ ಬಿಗಿಯಾಗಿ ಕಾಲಾಗಿ ತುಳಿದ್ಬಿಟ್ಟು ದಂಪ್ಸ್ ಮಾಡಿಬಿಟ್ಟು ಚೀಲದಾಗೆ ಗಾಳಿ ಆಡ್ದಂಗೆ ಕಟ್ಟಿಟ್ಟುಬಿಟ್ರೆ ನಿಮಗೆ ಉತ್ಕೃಷ್ಟವಾದಂಥ ಆಹಾರ ಅದು 2 ಸರಿ ಕೊಡಿ. ಒಂದು ದನಿಗೆ ಒಂದು ಸರಿ 3 kg ಅಂತ 2 ಸರಿ ಕೊಟ್ಟರೆ ನಿಮ್ಮ ಇರ್ತಕ್ಕಂಥದ್ದು. ಬಡ್ಡೆ ರಾಶಿಗಳು ಮೃತಪಟ್ಟರೆ ಅವಕ್ಕೆ 15,000 ಕೊಡೋ ಅಂಥದ್ದು, ಉಲ್ಬಣಿಗಳು ಸುಟ್ಟರೆ ಅವಕ್ಕೆ 15,000 ಕೊಡ್ತಕ್ಕಂಥದ್ದು. ಮತ್ತು ಇಂಥವೆಲ್ಲವೂ ಕೂಡ ಹಲವಾರು ಕಾರ್ಯಕ್ರಮ. ಇವತ್ತೇನು ನಿಮಗೆ ಮೇವು ಇಷ್ಟೊತ್ತು ಹೇಳಿದ್ನಲ್ಲ, ಮೇವು ಬೀಜಗಳನ್ನು ಕೊಡ್ತಕ್ಕಂಥದ್ದು ಇವೆಲ್ಲವೂ 50% ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನೀವು ಮಾಡಿದ್ದೀವಿ. ಮತ್ತು ನಿಮ್ಗೆ ಯಾರಾದರೂ ಕೂಡ ಆಪ್ರೇಷನ್ಗಳಾದರೆ ಆ ಆಪ್ರೇಷನ್ಗಳಿಗೆ ಹಣವನ್ನು ಕೊಡ್ತಕ್ಕಂಥದ್ದು. ಯಾರಾದ್ರೂ ಈಗ ಅದರಲ್ಲಿ ನಮ್ಮ ಸ್ತ್ರೀಯರು ಜಾಸ್ತಿ ಹೆಣ್ಮಕ್ಳು ಆಪ್ರೇಷನ್ ಮಾಡಿಸ್ಕೊಂತಾ ಇರ್ತಾರೆ. ಅಂಥವು ಯಾವಾದರೂ ಕೂಡ ಆಪ್ರೇಷನ್ನ ನಿಮ್ಮ ಆ ವೈದ್ಯಕೀಯದ ಒಂದು ಬಿಲ್ ತಂದು ಕೊಟ್ಟರೆ ಅದಕ್ಕೆ ನಿಮಗೆ ಆ ಬಿಲ್ಗೆ ನಮ್ಮಲ್ಲಿ 25% ಹಣ ಇರ್ತೈತೆ. ಅದನ್ನು ನಾವು ಕೊಡೋ ಅಂಥ ವ್ಯವಸ್ಥೆನ ಮಾಡ್ತೀವಿ. ಇಂಥವೆಲ್ಲವೂ ಕೂಡ ನೀವು ಬಳಕೆ ಮಾಡ್ಕೋಬೋದು. ಶಿರಾ ತಾಲೂಕು ಸ್ವಲ್ಪ ಬರಪೀಡಿತ ಪ್ರದೇಶವಾಗಿದ್ದರೂ ಸಹ ಈ ಒಂದು ಪ್ರದೇಶದಲ್ಲೂ ಸಹ ನಾನು 1 ಲಕ್ಷ ನಾವೆಲ್ಲರ ಸಹಕಾರದಿಂದ ಪ್ರತಿ ದಿನಕ್ಕೆ 1 ಲಕ್ಷ ಲೀಟರನ್ನು ಹಾಲನ್ನು ಉತ್ಪಾದನೆ ಮಾಡುವಂತಾಗಬೇಕು. ಆಗ ಪ್ರತಿಯೊಂದು ಮನೆಯಲ್ಲೂ ಸಹ ಹಾಲು ಉತ್ಪಾದನೆ ಆದರೆ ಆ ಹಾಲು ಉತ್ಪಾದನೆಯಿಂದ ಅವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಿದಂತಾಗುತ್ತೆ. ಜೊತೆಗೆ ಅವರ ಹಾಲು ಉತ್ಪಾದನೆ ಜೊತೆಗೆ ಆರ್ಥಿಕ ಬೆನ್ನೆಲುಬಾಗಿ ಸಹಕಾರಿ ಆಗೋದ್ರಿಂದ ಅವ್ರಿಗೆ ಹಲವಾರು ಸೌಲಭ್ಯಗಳನ್ನು, ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಕೇವಲ ನೀವು ಹಾಲನ್ನ ಸರಬರಾಜು ಮಾಡಿದ್ರೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಮತ್ತು ಆ ಸೌಲಭ್ಯಗಳಿಂದ ತಮ್ಮ ಕುಟುಂಬ ನಿರ್ವಹಣೆಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ಅನ್ನೋದನ್ನ ಮುಂದೆ ತಿಳಿಸ್ತಾರೆ. ಆ ರೀತಿ ಇಡೀ ತಾಲೂಕಿಗೆ ಪ್ರತಿ ಮೂಲೆಗೂ ಪ್ರತಿ ಹಳ್ಳಿಗೂ ಸಹ ಈ ಹೈನೋದ್ಯಮವನ್ನ ತಲುಪಿಸಬೇಕು ಅಂತ ಹೇಳಿ ಶಪಥವನ್ನು ಮಾಡಿ ಇವತ್ತು ಪ್ರತಿ ತಿಂಗಳು ಕಳೆದ 7-8 ತಿಂಗಳುಗಳಿಂದ ಪ್ರತಿ ತಿಂಗಳು ಸಹ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಎಸ್ಆರ್ ಗೌಡ ಸರ್ ಅವರ ಮಾರ್ಗದರ್ಶನದಲ್ಲಿ ಇವತ್ತು ಆಯೋಜಿಸ್ತಾ ಅವರು ತಿಳಿಸಿದಂತೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಸಹ ಇವತ್ತು ಡೈರಿಗಳನ್ನ ಓಪನ್ ಮಾಡ್ತಾ ಹೈನುಗಾರಿಕೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆ. ಈ ಥರ ಹಲವಾರು ಕಾರ್ಯಕ್ರಮಗಳು, ಈಗ ಇದು ಒಂದು 3-4 ಕಾರ್ಯಕ್ರಮ ಇರ್ಬೋದು. ಅದನ್ನು ನಿಮಗೆ ನಮ್ಮ ತಾಲೂಕಲ್ಲಿ ಬಹುಶಃ ಈ ತಾಲೂಕಲ್ಲಿ ಆದಷ್ಟು ಏನು ಕಾರ್ಯಾಗಾರಗಳು, ಮಾಹಿತಿ ಶಿಬಿರಗಳು ಬೇರಾವ ತಾಲೂಕಿನಲ್ಲೂ ಆಗಲಿಲ್ಲ ಅಂತ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದು 1 ಲಕ್ಷದ ಗುರಿ ಏನು ಶಿರಾ ತಾಲೂಕಲ್ಲಿ ಮಾಡಬೇಕು ಅಂತ ಹೇಳ್ತಿದ್ದೀವಿ. ಅದಕ್ಕೋಸ್ಕರವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರಲ್ಲಿ ನೀವು ಉತ್ಸಾಹದಿಂದ ಭಾಗಿಯಾಗ್ತೀವಿ. ಈ ಕಾರ್ಯಕ್ರಮ ಇಲ್ಲೇ ನಿಲ್ಲೋದಿಲ್ಲ. ಇನ್ನು ಇದರ ಮುಂದುವರೆದ ಭಾಗವಾಗಿ ಇನ್ನು ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೀವಿ. ಬೇರೆ ವಿಷಯ ತಜ್ಞರು ಬರ್ತಾರೆ, ಬಂದುಬಿಟ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ, ಪ್ರಾತ್ಯಕ್ಷಿಕತೆಗಳನ್ನು ಮಾಡ್ತಾರೆ. ದಯವಿಟ್ಟು ಮುಂದಿನ ಕಾರ್ಯಕ್ರಮಗಳಲ್ಲೂ ಕೂಡ ಇದೇ ಥರ ಆಸಕ್ತಿ ವಹಿಸಿಬಿಟ್ಟು
ಎಲ್ಲರೂ ತಮ್ಮನ್ನು ತೊಡಗಿಸ್ಕೊಂಡ್ಬಿಟ್ಟು ಹೈನುಗಾರಿಕೆಯನ್ನು ಯಶಸ್ವಿ ಮಾಡಿ ಲಾಭದಾಯಕ ಮಾಡಿ ಮತ್ತು ಏನು ನಮ್ಮ ಕನಸಿದೆ 1 ಲಕ್ಷ ಲೀಟ್ರು ಏನಿದೆ ಅದನ್ನು ತಾವೆಲ್ಲರೂ ಗುರಿ ಸಾಧಿಸಿ ಅಂತ ಹೇಳ್ತಾ ನನಗೊಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಒಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.